ಇದು ತೀಕ್ಷ್ಣ ಕಣ್ಣಿನ ನೋಟ. ಆತ್ಮೀಯರೇ ನಮಸ್ಕಾರ. ಕೆಲವು ದಿನಗಳ ಹಿಂದೆ ಅಷ್ಟೇ ರಮೇಶ್ ಬಗ್ಲಿ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದೇನೆ. ಈ ಚಾನಲ್ನಲ್ಲಿ ಕೇವಲ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. 3 ವಿಡಿಯೋಗಳಿಗೆ ತಾವೆಲ್ಲರೂ ಪ್ರೋತ್ಸಾಹಿಸಿದ್ದೀರಿ, ಬೆಂಬಲಿಸಿದ್ದೀರಿ. ಅದರಲ್ಲಿ ಕಮೆಂಟ್ ಮೂಲಕ ನಮ್ಮ ಭಾಗದ ಪ್ರತಿಷ್ಠಿತ ಸಂಸ್ಥೆಯಾಗಿರ್ತಕ್ಕಂಥ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಇಂದಿನ ಸ್ಥಿತಿಗತಿಗಳ ಬಗ್ಗೆ ಬೆಳಕು ಚೆಲ್ರಿ ಅಂತಕ್ಕಂಥದ್ದನ್ನು ಕಮೆಂಟ್ ಮೂಲಕ ತಾವೆಲ್ಲರೂ ತಿಳಿಸಿದ್ದೀರಿ. ಆ ಕಾರಣಕ್ಕಾಗಿ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂದರೆ ಸುಮಾರು 30 ವರ್ಷಗಳ ಹಿಂದೆ ದಿವಂಗತ ಶ್ರೀಮಾನ್ BT ಪಾಟೀಲ್ರ ನೇತೃತ್ವದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ದೇಶದಲ್ಲಿಯೇ ಸಹಕಾರಿ ರಂಗದಲ್ಲಿ ಅತ್ಯುತ್ತಮ ಕೆಲಸ ಮಾಡುವಂಥ ಕಾರ್ಖಾನೆಗಳಲ್ಲಿ ಮುಂಚೂಣಿಯಲ್ಲಿದ್ದಂಥ ಕಾರ್ಖಾನೆಯಾಗಿ ಮೆರೆದಿದ್ದು ಮತ್ತು ಗರಿಮೆಗಳನ್ನು ತಂದಿದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಈಗ ಕಾರ್ಖಾನೆಯ ಸ್ಥಿತಿಗತಿಗಳ ಬಗ್ಗೆ ತಾವು ಯಾಕೆ ಕೇಳಿದ್ರಿ ಅಂತಂದರೆ, ಕಾರ್ಖಾನೆ ಇವತ್ತು ಅದು ದುಸ್ಥಿತಿಗೆ ತಲುಪಿದೆ. ಆ ಒಂದು ದುಸ್ಥಿತಿಗೆ ತಲುಪಿದಂಥ ಕಾರ್ಖಾನೆಯ ಒಂದು ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡಲಿಕ್ಕೆ ಕಾರ್ಖಾನೆಯಲ್ಲಿ ಸೇವೆ ಸಲ್ಲಿಸಿದ ಕೆಲವೊಂದಿಷ್ಟು ಹಿಂದಿನ ನಿರ್ದೇಶಕರು, ಅಧ್ಯಕ್ಷರು, ಇವತ್ತಿನ ನಿರ್ದೇಶಕರು, ಅಧ್ಯಕ್ಷರನ್ನು, ಕೆಲವೊಂದಿಷ್ಟು ರೈತರನ್ನು, ಆಮೇಲೆ ಕಾರ್ಮಿಕ ವರ್ಗದವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇದು ಯಾಕೆ ಹಿಂಗಾಯಿತು? ಇಂಥ ಒಂದು ಸುಭದ್ರ ಸ್ಥಿತಿಯಲ್ಲಿರ್ತಕ್ಕಂಥ ಕಾರ್ಖಾನೆಯಿಂದ ದುಸ್ಥಿತಿಗೆ ತಲುಪಿದೆ, ರೋಗಗ್ರಸ್ತ ಕಾರ್ಖಾನೆಯಾಗಿ ತೋರ್ಪಡ್ತಾ ಇದೆ. ಈ ಪರಿಸ್ಥಿತಿ ಕಾರ್ಖಾನೆಗೆ ಯಾಕೆ ಬಂತು ಅನ್ನೋದನ್ನು ಅವಲೋಕಿಸಲಿಕ್ಕೆ ನಾನು ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ಸಂದರ್ಶನ ಮಾಡ್ತಾ ಇದ್ದೇನೆ. ಅದರ ಮೊದಲ ಭಾಗವಾಗಿ ಇವತ್ತು ಕಾರ್ಖಾನೆಯ ಇಂದಿನ ನಿರ್ದೇಶಕರು, ಸಂಸ್ಥಾಪಕ ನಿರ್ದೇಶಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀಯುತ HS ಕೋರಡ್ಡಿ ಅವರನ್ನು ಮಾತನಾಡಿಸ್ತೇನೆ. ಜೊತೆಗೆ ಮುಂಬರುವಂಥ ಸಂಚಿಕೆಗಳಲ್ಲಿ ಇನ್ನೂ ಅನೇಕ ಹಾಲಿ ಮತ್ತು ಮಾಜಿ ನಿರ್ದೇಶಕರು, ಹಾಲಿ ಮತ್ತು ಮಾಜಿ ಅಧ್ಯಕ್ಷರನ್ನು, ಕಾರ್ಖಾನೆಯ ಸಿಬ್ಬಂದಿಗಳನ್ನು, ಜೊತೆಗೆ ಕಾರ್ಖಾನೆಯ ಕಾರ್ಮಿಕರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಈ ಭಾಗದ ಹಲವಾರು ರೈತರನ್ನು, ಕಬ್ಬು ಬೆಳೆಗಾರ ಸಂಘದ ಸದಸ್ಯರನ್ನು, ಅಧ್ಯಕ್ಷರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ತಮ್ಮೆಲ್ಲರ ಸಹಕಾರ ಇರಲಿ. ನಮಸ್ಕಾರ. ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಫೌಂಡರ್ ಮೆಂಬರ್ ನಾನು HS ಕೋರಡ್ಡಿ. ಈ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕಂತ ಆಲೋಚನೆ ಬರಬೇಕಾದ್ರೆ ದಿವಂಗತ KH ಪಾಟೀಲ್ರು ಹಾಗೂ ದಿವಂಗತ BT ಪಾಟೀಲ್ರ ಒಂದು ಆಲೋಚನೆ ಇದು, ಅವರ ಒಂದು ಕನಸಿದು. KH ಪಾಟೀಲ್ರು BT ಪಾಟೀಲ್ರಿಗೆ ಒಂದು ನಿನ್ನ ಏರಿಯಾದಲ್ಲಿ, ನಿನ್ನ ಊರು, ನಿನ್ನ ಸುತ್ತಮುತ್ತಲ ಇರತಕ್ಕಂಥ ಬೆಳೆಗಳು ಯಾವುದವ ಆ ಬೆಳೆಗಳನ್ನು ನುರಿಸುವಂಥದ್ದು ಒಂದು ಕಾರ್ಖಾನೆ ಹಾಕುವಂಥದ್ದು ಒಂದು ವಿಚಾರ ಮಾಡಪ್ಪ ಅಂತ ಹೇಳಿದರು. ಆ ವಿಚಾರದ ಪ್ರಕಾರವಾಗಿ BT ಪಾಟೀಲ್ರು ಒಂದು ಸಕ್ಕರೆ ಕಾರ್ಖಾನೆಯನ್ನು ಮಾಡೋಣ ಅನ್ನುವಂಥ ಒಂದು ವಿಚಾರ ಅವ್ರ ತಲೆಯಾಗಿ ಬಂದು 1982ಕ್ಕಿಂತ ಮುಂಚಿತವಾಗಿ ಬಾಗಲಕೋಟೆಯಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಮೋಹನ್ ದೇಸಾಯಿ, ವಾಸನ್ ದೇಸಾಯಿ ಅವರ ಚಿರಂಜೀವರಾದಂಥ ವಾಸನ್ ದೇಸಾಯಿ ಅವರ ತಮ್ಮ ಅಣ್ಣನ ಮಗ ಚಿರಂಜೀವರಾದಂಥ ಮೋಹನ್ ದೇಸಾಯಿ ಅವರ ಲಗ್ನದಲ್ಲಿ ಪ್ರಥಮ ಸಭೆಯನ್ನು ಮಾಡಿ, ಆ ಸಭೆಯಲ್ಲಿ ದಿವಂಗತ BT ಪಾಟೀಲ್ರು, PH ಪಾಟೀಲ್ರು, ಮಾಜಿ MLA ಅವರು ಬಾದಾಮಿ, SS ಮೆಳ್ಳಿಗೇರಿ ಅವರು, ವಾಸಣ್ಣ ದೇಸಾಯಿ ಅವರು ಹಾಗೂ ಬಾಗಲಕೋಟೆಯಲ್ಲಿ ಇನ್ನೂ ಅನೇಕ ಹಿರಿಯರು ಹಾಗೂ ಆ ಲಗ್ನಕ್ಕೆ ಕೂಡಿದಂಥ ನಮ್ಮ ಸಮಾಜದ ಎಲ್ಲ ಹಿರಿಯರು ಕೂಡಿಕೊಂಡು ಈ ಕಾರ್ಖಾನೆಯನ್ನು ಮಾಡೋಣ ಅನ್ನುವಂಥ ಒಂದು ವಿಚಾರಕ್ಕೆ ಬಂದರು. ಆ ವಿಚಾರದ ಅಂಗವಾಗಿ ಮುಂದೆ ಅದಕ್ಕೊಂದು ನಂದಿ ಅಂತ ಹೇಳಿ ಹೆಸರಿಟ್ಕೊಂಡು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕಗಲಗಿಲಿ ಅಂಥೇಳಿ ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಅದಕ್ಕೆ ಅದು 1982ರಲ್ಲಿ 5/5/1982 ಅದರಲ್ಲಿ ಇದರದ ಪ್ರಥಮ ರಿಜಿಸ್ಟ್ರೇಷನ್ ಇದನ್ನು ಕರ್ನಾಟಕ ಸರ್ಕಾರದ ಸಕ್ಕರೆ ನಿರ್ದೇಶನದಲ್ಲಿ ರಿಜಿಸ್ಟ್ರೇಷನ್ ಮಾಡಿದರು. ಆ ರಿಜಿಸ್ಟ್ರೇಷನ್ ಆದ ದಿನದಿಂದನೂ ಕೂಡ ಮುಂದೆ ಅದರದ ಶೇರ್ ಕಲೆಕ್ಷನ್ ಪ್ರಾರಂಭ ಆಯಿತು. ಬಹಳ ಪ್ರಯತ್ನ ಮಾಡ್ಕೋತ ದಿನನಿತ್ಯ ಅದೊಂದು ತನ್ನ ವೃತ್ತಿ ಆಗಿ, ಅವನು ನಿಜವಾಗಿಯೂ ವೃತ್ತಿಯಲ್ಲಿ ವಕೀಲರಾಗಿದ್ದರೂ ಕೂಡ ಅವರು ಈ ಕಾರ್ಖಾನೆಯನ್ನು ಕಟ್ಟಬೇಕು, ನಮ್ಮ ಭಾಗದ ಜನರ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಅಂತ ತಿಳ್ಕೊಂಡು ತಾವು ಎಲ್ಲ ರಾಜಕೀಯ ಧುರೀಣರು ಇರಲಿ, ಯಾವುದೇ ಪಕ್ಷದವ್ರು ಇರಲಿ, ಎಲ್ಲರನ್ನೂ, ರೈತರನ್ನಾಗಲಿ, ಯುವಕರನ್ನಾಗಲಿ ಎಲ್ಲರನ್ನೂ ಕರ್ಕೊಂಡು ಕೆಸಿಂದ ಪ್ರಾರಂಭ ಮಾಡಿದರು. ಪ್ರಾರಂಭದ ದಿನಗಳಲ್ಲಿ ಅವರು ಶೇರ್ ಕೂಡಿಸೋದ್ರ ಜೊತೆಗೆ ನಮ್ಮ ಹಿಂದಿನ ಚೇರ್ಮನ್ರಾದಂಥ ಡಾಕ್ಟರ್ MR ದೇಸಾಯಿ ಅವರು ಇದಕ್ಕೆ ಅವಾಗ ಬಹಳ ಒಂದು ಮುತುವರ್ಜಿಯನ್ನು ವಹಿಸಿ
ಅವರು ಒಂದು ಈ ಮಂಟು ಇದರಲ್ಲಿ ಜಕ್ನೂರಲ್ಲಿ ಒಂದು ಜಾಗರಿ ಇತ್ತು. ಆ ಜಾಗರಿಯಲ್ಲಿ ರೈತರ ಕಡೆಯಿಂದ ಶೇರ್ ಕಲೆಕ್ಷನ್ಸ್ ಮಾಡಿಸ್ಕೊಂಡ್ರು. ಅವರು ಇಬ್ಬರು ಒಂದು ಜೋಡೆತ್ತಾಗಿ ಕೆಲಸ ಮಾಡ್ಕೊತ ಹೊಂಟರು. ಹೆಗಲಕೋಟೆ ಬೀಳ್ಗಿ ತಾಲೂಕಾಗಲಿ ಆ ಫ್ಯಾಕ್ಟ್ರಿಯಲ್ಲಿ ಆಗಲಿ ಕೆಲವೊಂದೆಲ್ಲ ಶೇರ್ಗಳನ್ನು ಕೂಡಿಸ್ಕೊತ ಹೊಂಟರು. ಇದ್ರ ಜೊತೆಗೆ ಹಂಗೆ ಕೂಡಿಸ್ತಾ ಹೋಗಿ ಶೆಟ್ಟಿ ಸಾಹೇಬ್ರು ಅನ್ನುವಂಥವ್ರು ಒಬ್ಬರು ಇಲ್ಲಿ DC ಇದ್ದರು ಅಖಂಡ ಬಿಜಾಪುರ ಜಿಲ್ಲೆಗೆ. ಅವರು ಮತ್ತು ಅವರು ಕ್ಲಾಸ್ಮೇಟ್ಸ್ ಅಂತ. ಹೀಗಾಗಿ ಅವರು ಈ ಕಾರ್ಖಾನೆ ಸಲುವಾಗಿ ಅವರು ಮುತುವರ್ಜಿ ವಹಿಸ್ಕೊಂಡು ಕೇಸಿಂದ ಗೌರ್ಮೆಂಟದ ಆದೇಶ ಮಾಡಿದ್ರು. ಅವ್ರು ಗೌರ್ಮೆಂಟದ ಎಲ್ಲ ಮೌಖಿಕವಾಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ DC-ಗಳಿಗೆ, ಸಬ್ ರಿಜಿಸ್ಟ್ರರ್ಗಳಿಗೆ, ಅಸಿಸ್ಟೆಂಟ್ ಕಮಿಷನರ್ಗಳಿಗೆ, ಆಮೇಲೆ KEB ಆಫೀಸರ್ಸ್ಗಳಿಗೆ, ಆಮೇಲೆ ಈ ಎಕ್ಸೈಸ್ ಹೆಡ್ ಆಫೀಸ್ಗಳಿಗೆ ಎಲ್ಲ ಕಡೆಯಿಂದ ಯಾವುದೇ ಒಂದು ಕೆಲಸಕ್ಕೆ ಬಂದರೂ ಒಂದು ನಂದಿ ಫ್ಯಾಕ್ಟ್ರಿ ಶೇರ್ ತೊಗೋಬೇಕು ಅನ್ನುವಂಥದ್ದು ಒಂದು ಮೌಖಿಕ ಆದೇಶ ಕೊಟ್ಟು ಸಾಕಷ್ಟು ಶೇರ್ನ ಕೊಡಲಿಕ್ಕೆ ಶೆಟ್ಟಿ ಅವರು, ಅಜಿತ್ ಶೆಟ್ಟಿ ಅವರು DC ಅಷ್ಟು ಮುತುವರ್ಜಿ ವಹಿಸಾಕಿ ಅಖಂಡ ವಿಜಯಪುರ ಜಿಲ್ಲೆಯ ಪ್ರಥಮ ಸಹಕಾರಿ ಸಕ್ಕರೆ ಕಾರ್ಖಾನೆ. ಹೌದು, ಇದು ಪ್ರಥಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿತ್ತು. ಅದರ ಸಲುವಾಗಿ ಭಾಳ ಮಹತ್ವ ಕೊಟ್ಟಿದ್ರು. ಕಾರ್ಖಾನೆಗಳಿರಲಿಲ್ಲ, ಪ್ರೈವೇಟ್ ಫ್ಯಾಕ್ಟ್ರಿ ಅದೊಂದೇ ಸೋಮಯ್ಯ ಇತ್ತು. ಅದಕ್ಕೆ ಕಬ್ಬು ಕಳಿಸೋರಿಗೆ ಭಾಳ ತ್ರಾಸ ಇತ್ತು ಎಲ್ಲರಿಗೆ. ಭಯಂಕರ ತ್ರಾಸ ಅಂದ್ರೆ ಏನು, ಯಾರೂ ತಗೊಳತ್ತಿದ್ದಿಲ್ಲ. ಸಾಕಷ್ಟು ಜನ ಎಷ್ಟೋ ಕಬ್ಬು ಸುಟ್ಟಂತ ಉದಾಹರಣೆಗಳು ಅದಾವ ಅವಾಗ. ಹೀಗಾಗಿ ಎಲ್ಲರೂ ಈ ಭಾಗದಾಗ ಏನು ಈ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇರುವಂಥ ಭಾಗದ ಎಲ್ಲ ರೈತರು ಭಾಳ ಮುತುವರ್ಜಿ ವಹಿಸ್ಕೊಂಡು ಇದ್ರಾಗ ಕೆಲಸ ಮಾಡಿದ್ರು. ಶೇರ್ ಕಲೆಕ್ಷನ್ನು ಮಾಡಿದರು. ಮುಂದದು 1984ರಾಗ ದಿಲ್ಲಿದಿಂದ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಕಡೆಯಿಂದ ಒಂದು ಪರ್ಮಿಷನ್ ಸಿಕ್ತು. ಆಂಧ್ರದವ್ರು ಒಬ್ರು ಯಾರೋ ಅದ್ರ ಮಿನಿಸ್ಟರ್ ಇದ್ದರು. ಇಂದಿರಾ ಗಾಂಧಿ ಅವರು ಅಕ್ಟೋಬರ್ 26ಕ್ಕೆ ನಮಗೆ ಲೆಟರ್ ಆಫ್ ಇಂಡೆಂಟ್ ಕೊಡಿಸಿದ್ರು. ಅದಕ್ಕೆ ಲೆಟರ್ ಆಫ್ ಇಂಡೆಂಟ್ ಅದ ನಿಮ್ಗೆ ಪರ್ಮಿಷನ್ ಕೊಟ್ಟಂಗೆ ಅದು ಮುಂದೆ ಕಾರ್ಖಾನೆ ಕೆಲಸ ಚಾಲೂ ಮಾಡಕ್ಕೆ ಎಲ್ಲದಕ್ಕೂ. ಅದಕ್ಕೆ ಅದು ಪ್ರಥಮ ಲೆಟರ್ ಅದು ನಮ್ಗೆ ಸ್ಯಾಂಕ್ಷನ್ ಕೊಡುವಂಥ ಸರ್ಕಾರದ ಆದೇಶ. ಅದು ಫಸ್ಟ್ ಸಂಘ ರಿಜಿಸ್ಟ್ರೇಷನ್ ಆಯ್ತು. ರಿಜಿಸ್ಟ್ರೇಷನ್ ಮ್ಯಾಗ ಈ ಲೆಟರ್ ಬೇಕು. ಅವಾಗ ಈ ಲೆಟರ್ ಕೊಟ್ಟಮೇಲೆ ಮುಂದೆ ನಾವು ಶೇರ್ ಕಲೆಕ್ಷನ್ನು ಅದಕ್ಕೆ ಮಷಿನರಿ ಬಗ್ಗೆ ಆಗಲಿ ಅದ್ರ ಬಗ್ಗೆ ಎಲ್ಲ ಮಾಡ್ಕೊತ ಹೋಗ್ಬೇಕು. ಭೂಮಿ ಖರೀದಿ ಆಗಲಿ, ಎಕ್ವಿಜೇಷನ್ ಮಾಡಲಿ ಅಥವಾ ಕನ್ಸೆಂಟ್ ತೊಗೊಳ್ಳಿ, ಇವೆಲ್ಲ ಮಾಡುವ ಹೊತ್ನ್ಯಾಗ ನಮ್ಮಲ್ಲಿ ರೈತರೆಲ್ಲರೂ ಭಾಳ ಸಹಕಾರ ಮಾಡಿದ್ರು. ಅವಾಗ ಸಾಧಾರಣ 200 ಎಕರೆದಷ್ಟು ಜಮೀನನ್ನು ಕನ್ಸೆಂಟ್ ಅಂದ್ರೆ ಒಪ್ಪಿಗೆ ಮೇರೆಗೆ ಕೊಟ್ಟರು. ಆ ಒಪ್ಪಿಗೆ ಮೇರೆಗೆ ಕೊಡ್ಲಾಕ ಒಪ್ಕೊಂಡಾಗ 209 ಎಕರೆ ಜಮೀನನ್ನು ನಾವಿಲ್ಲೇ ಕನ್ಸೆಂಟ್ ಮುಖಾಂತರ ತೊಗೊಂಡಿವಿ. ಅದರ ಬೆಲೆ ಅದರದ್ದು ಪ್ರಥಮವಾಗಿ ನಂದ ಒಂದು 30 ಎಕರೆ ಜಮೀನಿತ್ತು. ಅದರ ಸಲುವಾಗಿ ಪ್ರಥಮವಾಗಿ ನನಗೆ ಅದನ್ನು DC ಸಾಹೇಬರು ಅದನ್ನು ಇಷ್ಟು ಕಿಮ್ಮತ್ತು ಏಟ್ ಮಾಡ್ತೀನಿ, ಏನೋ ಮಾಡಪ್ಪ, ನೀವು ಮಾಡಿದ್ದನ್ನು ಮಂದಿಗೆ ಕೊಡೋಣ ಅಂತ ಹೇಳಿದರು. ಆ ಪ್ರಕಾರ ಅವ್ರು ನನ್ನ ಕೈ ಕಿಮ್ಮತ್ತು ಮಾಡಕ್ಕೆ ಕೊಟ್ಟರು. ಅವತ್ತಿನ ಮಾರುಕಟ್ಟೆ ರೇಟ್ 3000 ಎಕರೆ ಇತ್ತು ನಮ್ಮಲ್ಲಿ 1986-87ರಾಗ. ಆ 3000 ಇದ್ದದನ್ನ ರೈತರಿಗೆ ಲಾಭ ಆಗ್ಲತ್ತ ನಾವು 6000 ರೂಪಾಯಿದಂಗೆ ಡಬಲ್ ಕೊಟ್ಟಿವಿ. ಅವ್ರು ಯಾರೂ ಅಸಂತೋಷ ಆಗೋದು ಬೇಡ. 6000ದಂಗೆ ಮಾಡಿ ಕೇಸಿಂದ ಎಲ್ಲರದು ಸಹಿ ಹಾಕಿಸ್ಕೊಂಡು ಕನ್ಸೆಂಟ್ ಅವಾರ್ಡ್ ಮ್ಯಾಗ ತೊಗೊಂಡ್ಬಿಟ್ಟಿವಿ. ಅದನ್ನು 209 ಎಕರೆ ತೊಗೊಂಡು ಮ್ಯಾಗ ಭೂಮಿ ಪೂಜೆನೂ ಮಾಡಿದ್ವಿ. ಮುಂದೊಂದು ಎಲ್ಲರೂ ಕನ್ಸೆಂಟ್ ಕೊಟ್ಟ ಮ್ಯಾಗ ಭೂಮಿ ಪೂಜೆಗೆ ನಮಗೆ ಇವ್ರು ಬಂದಿದ್ರು. ಯಾರು? ವೆಂಕಟ ಸುಬ್ಬಯ್ಯ ಅನ್ನೋರು ಗವರ್ನರ್ ಇದ್ರು. ಅವ್ರು ರಾಜ್ಯಪಾಲ. ಆಡಳಿತ ಅಲ್ಲಿ ಗೌರ್ಮೆಂಟ್ ಇರಲಿಲ್ಲ, ಪಾಪ್ಯುಲರ್ ಸರ್ಕಾರ ಯಾವುದೂ ಇರಲಿಲ್ಲ. ಆಡಳಿತ ಇದಿತ್ತದು, ಏನಂತೀರಿ, ರಾಷ್ಟ್ರಪತಿ ಆಡಳಿತ ಇತ್ತು. ಅದಕ್ಕೆ ಅಂತೇಳಿ ವೆಂಕಟ ಸುಬ್ಬಯ್ಯ ಅವ್ರು ಬಂದಿದ್ರು. ಅದಕ್ಕೆ KH ಪಾಟೀಲ್ ಗೆಸ್ಟ್ ಆಗಿ ಬಂದಿದ್ರು. ಅದರ ಲೋಕಲ್ದವ್ರು ತಿಳ್ಕೊಂಡು ಹಳಿಂಗಳಿ ದೇಸಾಯಿ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿದ್ರು, ಭಾವ ಸರ್ಕಾರ. ಅವ್ರು 3 ಮಂದಿನ ಗೆಸ್ಟ್ ಮಾಡಿ ಅವತ್ತೊಂದು ಭೂಮಿ ಪೂಜೆ ಕಾರ್ಯಕ್ರಮ ಮಾಡಿ ಪ್ರಾರಂಭ ಆಯ್ತು ಅಲ್ಲಿ ಕೆಲಸ. ಅಲ್ಲಿ ಪ್ರಾರಂಭ ಆಗಿ ಮುಂದೆ ಹಂಗೆ ಪ್ರೊಸೆಸ್ ಮಾಡ್ಕೊತ ಹೋದಾಗ SC ನಾಯ್ಕರು ಅನ್ನೋಂಥವ್ರು ಒಬ್ರು MDನ ಹಾಕೊಂಡು ಬಂದರು. ಅದಕ್ಕಿಂತ ಮೊದಲು ಒಬ್ರು ಕಾಂಬ್ಳೆ ಅನ್ನೋರಿದ್ದರು. ಕಾಂಬ್ಳೆ ಅವರು ಅಲ್ಲೇ ಬಿಜಾಪುರದಾಗ ಆಫೀಸ್ ಮಾಡ್ಕೊಂಡಿದ್ರು. ಇವ್ರನ್ನ ನಾಯಕರು ಬಂದ ಮ್ಯಾಗ ಇಲ್ಲೇ ಸೈಟ್ ಮ್ಯಾಗೆ ಕೆಲಸ ಪ್ರಾರಂಭ ಆಯ್ತು. ಸೈಟ್ ಮ್ಯಾಗ ಕೆಲಸ ಪ್ರಾರಂಭ ಆದ್ರೆ ಅದನ್ನು ಸರ್ಕಾರವಾಗಿ ಇರಲಿಲ್ಲ ಅಂದ್ರದ್ರಿಂದ ಅದರ ಮಷಿನರಿ ಎಲ್ಲ ಕೊಡೋದನ್ನು ಚೀಫ್ ಸೆಕ್ರೆಟರಿ ಅದಕ್ಕೆ ಇದಿದ್ರು. ಈ ಆರ್ಡರ್ ಕೊಡ್ಬೇಕಾದ್ರೆ, ಮಷಿನರಿ ಆರ್ಡರ್ ಕೊಡ್ಬೇಕಾದ್ರೆ ಚೀಫ್ ಸೆಕ್ರೆಟರಿ ಅವರು ಈ ಹೊಸ ಮಷಿನಿಗೆ 2500 ಮೊದಲು 1200 ಪರ್ಮಿಷನ್ ಸಿಕ್ಕಿತ್ತು. ಮುಂದೆ ನಮ್ದು ಲೆಟರ್ ಆಫ್ ಇಂಡೆಂಟ್ ಅವಾಗ ಅದು ವಯಬಲ್ ಆಗೋದಿಲ್ಲ ತಿಳ್ಕೊಂಡು ಕೆಲವೊಂದು ಪರಿಣಿತರು ಹೇಳಿದ ಮ್ಯಾಗ ಅದನ್ನು 2500 ಮಾಡ್ಕೊಂಡಿವಿ. ಅವಾಗ ಆ 2500ಕ್ಕೆ ನಾವು ಮಷಿನರಿ ಆರ್ಡರ್ ಕೊಟ್ಟಿವಿ ಎಲ್ಲನೂ ವಾಲ್ಚಂದ್ ನಗರದವ್ರಿಗೆ. ಈಗ ಟರ್ನ್ಕಿ ಬೇಸಿಸ್ ಮ್ಯಾಗ ಪೂರಾ ಪ್ರಾರಂಭ ಮಾಡಿ ಕೀಲಿ ಹಾಕಿ ನಮ್ಮ ಕೈ ಕೊಡುವ. ಪಾಟೀಲ್ ಸಾಹೇಬರು ಶೇರ್ ಕಲೆಕ್ಟ್ ಮಾಡುವಂಥ ಸಂದರ್ಭದೊಳಗೆ ನಿಮಗೆ ವಯಸ್ಸು ಎಷ್ಟು? ಅಂದಾಜು ನನಗೆ 28 ವಯಸ್ಸು ಇರ್ಬೇಕಾಗ. 30ರೊಳಗನ ಇದ್ದೆ. ನಾಗ ನಾನೇ ಯಂಗ್ ಹುಡುಗ. ಅವಾಗ
ಆಮೇಲೆ ಇಲ್ಲಿ ನಮ್ಮ ತಂದೆಯವರೊಬ್ಬರು ಎಸ್ ಐ ಕೋರೆಡ್ಡಿ ಅಂತ ಅವ್ರು ನಾಲ್ಕೂರು ಪಂಚಾಯತಿ ಚೇರ್ಮನ್ ಇದ್ದರು. ಅವ್ರ ಹೆಸರು ಪಂಚಾಯತಿ ಅವಾಗ ಪಂಚಾಯತಿ ಚೇರ್ಮನ್ ಇದ್ದರು. ಅವರು ಭಾಳ ದಿವಸ 30 ವರ್ಷಗಟ್ಟಲೆ ಚೇರ್ಮನ್ ಇದ್ದರು. ಅವ್ರ ಹೆಸರು ಚಲೋ ಇತ್ತು ಇಲ್ಲಿ. ಮತ್ತು ಅವ್ರು ಬಿ ಎಂ ಪಾಟೀಲ್ರು ಒಡನಾಡಿ ಆಗಿದ್ದರು. ಅವರು ನಾವು ಎಲ್ಲರೂ ಕೂಡಿ ಹೆಂಗೆ ಬಿ ಟಿ ಪಾಟೀಲ್ರು ನಾವು ಎಲ್ಲರೂ ಕೂಡಿ ಯುವಕರನ್ನ ಕೂಡಿಸ್ಕೊಂಡು ನಾ ಇಲ್ಲಿ ಅವ್ರಿಗೆ ಸಹಾಯ ಮಾಡ್ತಿದ್ದೆ. ಎಲ್ಲನೂ ಕುತ್ಕೊಂಡು ಕೇಸಿಂದ ಏನಾರ ಸೈಟಿದ ಕೆಲಸ ಬಂದು ಅಂದ್ರೆ ಸರ್ವೇನ ಬರಲಿ, ಇದಕ್ಕೆ ಇಲ್ಲಿ ಏನಾರ ಬರಲಿ, ಯಾರ ಅಧಿಕಾರಿಗಳು ಬರಲಿ, ಅವ್ರ ವ್ಯವಸ್ಥೆ ಎಲ್ಲ ಕರ್ಕೊಂಡು ಈ ಸುತ್ತಳ್ಳಿ ಯುವಕರನ್ನ ಎಲ್ಲರನ್ನ ಕರ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ ಇಲ್ಲಿ. ಹಂಗೆ ಮಾಡ್ಕೊತ ಹೊಂಟೀವಿ. ಅದು ಸ್ಯಾಂಕ್ಷನ್ನು ಆಯ್ತು, ಮಷಿನರಿ ಆರ್ಡ್ರು ಕೊಟ್ಟಿವಿ, ಕೆಲಸ ಚಾಲು ಆಯ್ತು. ಹಾಗೆ 19 ಸ್ಟಾರ್ಟ್ ಆಗುವಂತ ಸಂದರ್ಭಗಳು ಒಂದು ಇದು ಅಂತಂದ್ರೆ ಇಂದಿರಾ ಗಾಂಧಿ ಅವ್ರ ಪರ್ಮಿಷನ್ ಕೊಟ್ಟು ಮರುದಿನ ಸತ್ರ ಅಂತ ಹೇಳಿದ್ರು. 4 ದಿವಸದ ಮ್ಯಾಗ 26ನೇ ತಾರೀಕು ನಮಗೆ ಲೆಟರ್ ಆಫ್ ಇಂಡೆಂಟ್ ಇಶ್ಯೂ ಆಯ್ತು. ಅಕ್ಟೋಬರ್ 1984 1984ಕ್ಕೆ ನಮ್ಗೆ ಲೆಟರ್ ಆಫ್ ಇಂಡೆಂಟ್ ಸಿಕ್ಕಿದ್ದು. ಅವಾಗ ಅಕ್ಟೋಬರ್ದಾಗ ಸಿಕ್ಕಿತ್ತು. ಅಕ್ಟೋಬರ್ 26ಕ್ಕೆ ಲೆಟರ್ ಸಿಕ್ತಿ. 31 30ಕ್ಕೆ ಇದಾಯ್ತು, ಶೂಟ್ ಆಗಿ ತೀರ್ಕೊಂಡಾಕಿ. ಆಕಿ ಹೆಲ್ಪ್ದಿಂದ ನಾವು ಇಂಡಸ್ಟ್ರಿ ಮಿನಿಸ್ಟ್ರಿ ಕೆ ಎಚ್ ಪಾಟೀಲ್ ಹೇಳಿ ಮಾಡಿಸಿದ್ರು. ಅದನ್ನು ವಿಶೇಷ ಮುತುವರ್ಜಿ ವಹಿಸಿ ಮಾಡಿಸಿದ್ರು. ಅವಾಗ 2 ಕಾಂಪಿಟೇಷನ್ ಇದ್ದು ನಮ್ಮಲ್ಲಿ ಕೋಆಪರೇಟಿವ್ ಫ್ಯಾಕ್ಟ್ರಿ. ಒಂದು ಬನಟ್ಟಿ ಹತ್ತಾರ ಹಳಿಂಗ್ಳಿ ದೇಸಾರು ಬಾಗಲಕೋಟೆ ವಕೀಲರು ಕೂಡಿ ಮಾಡಾಕತ್ತಿದ್ರು ಶುಗರ್ ಫ್ಯಾಕ್ಟ್ರಿ. ಅವ್ರು 40 ಲಕ್ಷ ಕೂಡಿಸಿಟ್ಟಿದ್ರು. ನಾವು ಬರೀ 3 ಲಕ್ಷ ಕೂಡಿಸಿಟ್ಟಿದ್ದೀವಿ. ನಮಗೆ ಕೆ ಎಚ್ ಪಾಟೀಲ್ ಬೆನ್ನು ಹತ್ತಿದ್ರು. ಅವ್ರು ವೀರೇಂದ್ರ ಪಾಟೀಲ್ ಬೆನ್ನು ಹತ್ತಿದ್ರು ಕೊಡ್ಸಾಕ. ಆದ್ರೆ ಕೆ ಎಚ್ ಪಾಟೀಲ್ ಸಕ್ಸಸ್ ಆದ್ರಲ್ಲ ವೀರೇಂದ್ರ ಪಾಟೀಲ್ ಹೇಳಿ ನಮಗೆ ಸಿಗ್ತೇವ. ಇದಕ್ಕಾಗಿ ಇವತ್ತಿಗೆ ಕೆ ಎಚ್ ಪಾಟೀಲ್ ನೆನಪಿನ ಸಲುವಾಗಿ ಕೆ ಎಚ್ ಪಾಟೀಲ್ ಹೆಸರಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ನಾವು ಇಲ್ಲಿ ಸ್ಥಾಪಿಸೀವಿ. ಅದು ಅಲ್ಲದೆ ಬಿ ಟಿ ಪಾಟೀಲ್ ಹೆಸರಿನ ಸವಿ ನೆನಪಿಗಾಗಿಯೂ ಕೂಡ ಇಲ್ಲೊಂದು ಬಿ ಟಿ ಪಾಟೀಲ್ ಎಜುಕೇಷನ್ ಸೊಸೈಟಿ ಪ್ರಾರಂಭ ಮಾಡೀವಿ. ಅದರ ಜೊತೆಗೆ ಅವರಿಬ್ಬರದು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ನಾವು ಫ್ಯಾಕ್ಟ್ರಿ ಏರಿಯಾದಾಗ. ಅದಕ್ಕೊಂದು 4 ಎಕರೆ ಗಾರ್ಡನ್ನು ಮಾಡಿಟ್ಟೀವಿ. 1992ರಾಗ ನಮ್ಮದು ಇದು ಪ್ರಥಮ ಇದು ಪ್ರಾರಂಭ ಆಯ್ತು. ಕಬ್ಬು ನುರಿಸೋ ಹಂಗಾಮ್ ಚಾಲು ಆತ. 92ರಾಗ ಅವಾಗ ಎಸ್ ಎ ನಾಯ್ಕರು ಇದ್ದಿದ್ರು, MD ಇದ್ದರು. ಪ್ರಥಮ ಹಂಗಾಮ್ ಚಾಲುವಾಗಿ ಪ್ರಥಮ ಹಂಗಾಮದಾಗ 85,000 ಕ್ವಿಂಟಲ್ ನಾವು ಕೃಷಿ ಮಾಡಿದ್ದೀವಿ. ಅದು ಹಂಗೆ ಮಾಡ್ಕೋತ ಇವತ್ತಿಗೆ 35 ವರ್ಷ ಆಯ್ತು. 35 ವರ್ಷದವರೆಗೂ ಒಂದು ಒಳ್ಳೆಯ ಫ್ಯಾಕ್ಟ್ರಿಯಾಗಿ ಪರಿಣಮಿಸಿ ಎಲ್ಲ ಈ ಇಡೀ ಕರ್ನಾಟಕ ರಾಜ್ಯದಾಗ ನಂಬರ್ 1 ನಮ್ಮದು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಆಗಿತ್ತು. ಅದು ಅಲ್ಲದೇ ಭಾರತ ದೇಶದಾಗ ನಂಬರ್ 2 ಆರ್ ನಂಬರ್ 3 ಒಳಗೆ ಇದು ಒಂದು ಫ್ಯಾಕ್ಟ್ರಿ ಕೋಆಪರೇಟಿವ್ ಒಂದು ಒಳ್ಳೆಯ ಫ್ಯಾಕ್ಟ್ರಿ ಅನ್ನುವಂಥ ಹೆಸರು ಗಳಿಸ್ತೀವಿ. ಯಾವುದೇ ಆಫೀಸಲ್ಲಿ ಸರ್ಕಾರದ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಹೋದ್ರೆ ಏನು ಮಾಡಿದ್ರು ನಂದಿ ಫ್ಯಾಕ್ಟ್ರಿಯಾಗಿ ಮಾಡ್ಬೇಕು ನೋಡ್ರಿ ಅಂತ ಹೇಳುವಂಥದ್ದು ಮಾತಿತ್ತು. ನಾವು ನಂದಿ ಫ್ಯಾಕ್ಟ್ರಿ ಸದಸ್ಯರಂದ್ರೆ ನಮಗೊಂದು ಎಲ್ಲಿ ಹೋದ್ರೂ ಗೌರವ ಇತ್ತು. ಅಂಥದನ್ನು ತಂದು ಕೊಟ್ಟಂಥ ಇದೊಂದು ಫ್ಯಾಕ್ಟ್ರಿ. ಇದಕ್ಕೆ ಭಾಳ ಮಂದಿ ಸಹಾಯ ಮಾಡ್ಯಾರ. ಬಿ ಎಂ ಪಾಟೀಲ್ ಸಾಹೇಬರು ಮಾಡ್ಯಾರ, ದೇಶಮುಖರನ್ನ ಅವರಿದ್ರು ಅವರು ಮಾಡ್ಯಾರ, ಆರ್ ಎಂ ದೇಸಾಯರು ಮಾಡ್ಯಾರ, ಜೆ ಟಿ ಪಾಟೀಲ್ ಅಂತ ಅವ್ರು ಮಾಡ್ಯಾರ, ಚಿನ್ನಪ್ಪ ಸೋರ್ಗಾವಿ ಅಂತ MLC ಇದ್ರು ಅವರು ಸಹಾಯ ಮಾಡ್ಯಾರ, ನ್ಯಾಮಗೌಡ್ರು ಅಂತ ಅವ್ರು ಇದ್ದವರು, ಬಾಬು ರೆಡ್ಡಿ ಅವರು, ಆಮೇಲೆ ಕುಮಾರ್ ಗೌಡ್ರು MLA ಇದ್ದವರು, ಮನುಗುಳಿ ಗೌಡ್ರು, BS ಪಾಟೀಲ್ರು, ಸಾಸ್ನೂರು BS ಪಾಟೀಲ್ರು, ಗುಡ್ದಿನ್ನಿ ಅವರು, ಅನೇಕ ಅವಳಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಧುರೀಣರು, ರಾಜಕೀಯ ಲೀಡ್ರು, ಎಲ್ಲ ಪಕ್ಷದವರು ಕೂಡ ಇದಕ್ಕೊಂದು ಸಹಾಯ ಮಾಡಿ ಒಂದು ರೂಪರೇಷೆ ಅಂತ ತಂದು ಕೊಟ್ಟಾರ. ಇಂಥವ್ರು ಮಾಡಿಲ್ಲ ಅನ್ನಂಗಿಲ್ಲ, ಎಲ್ಲರೂ ಮಾಡಿ ತಂದಿಟ್ಟಾರ. ಮಾಡಿ ತಂದ ಮ್ಯಾಗ ಅದಕ್ಕೆ ಪ್ರಥಮ ನಾಮಿನೇಟೆಡ್ ಬೋರ್ಡ್ ಅಂತ ಕಾಕನ್ಕಿ ಗೌಡ್ರು ಇದ್ರು, ಜಿ ಎನ್ ಪಾಟೀಲ್ ಅಂತೇಳಿ ಪ್ರಥಮ ಬೋರ್ಡ್ ಅದು ನಾಮಿನೇಷನ್ ಮಾಡಿದ್ದು ಗೌರ್ಮೆಂಟದ್ದು. ತದನಂತರ ಕುಮಾರ್ ಗೌಡ್ರನ್ನ ಚೇರ್ಮನ್ ಮಾಡಿ ಕೆಸಿಂದ 2ನೇ ಬೋರ್ಡ್ ಮಾಡಿದರು. ಅಂದ್ರೆ ಅದಕ್ಕೆ ಅವ್ರಿಗಿಂತ ಮೊದಲು ನಡು ಒಂದು 2 ಟರ್ಮ್ ಮನುಗುಳಿ ಗೌಡ್ರು ನಮ್ಮ ಚೇರ್ಮನ್ ಮಾಡಿದರು, ಕಲ್ಲುತ್ತಿ ಅವ್ರು ನಮ್ಮ ಚೇರ್ಮನ್ ಮಾಡಿದರು ನಾಮಿನೇಟೆಡ್ ಬೋರ್ಡಿಗೆ. ಕೊನೆಯ ನಾಮಿನೇಟೆಡ್ ಬೋರ್ಡ್ ಕುಮಾರ್ ಗೌಡ್ರು ಇದ್ದರು. ಬಾರ್ಗಂಡಿ ಎಸ್ ಆರ್ ಪಾಟೀಲ್ರು ಬಂದದ್ದು ನಂತರ ಯಾವಾಗ 90 ಅದೇನು ಇವ್ರು ಕುಮಾರ್ ಗೌಡ್ರು ಮಾಡಿದ್ರಲ್ಲ ಅವಾಗ ಅವ್ರು ವೈಸ್ ಪ್ರೆಸಿಡೆಂಟ್ ಮಾಡಿದ್ರು. ಅವ್ರು ಯಾರನ್ನ ಬಾಡ್ಗಂಡಿ ಎಸ್ ಆರ್ ಪಾಟೀಲ್ ಅವ್ರದ್ದು ಕೊಡುಗೆ ಐತಿ ಇದ್ರಾಗ ಎಸ್ ಆರ್ ಪಾಟೀಲ್ರು. ಆಮೇಲೆ 98ಕ್ಕೆ ಇದ್ರ ಚುನಾವಣೆ ಡಿಕ್ಲೇರ್ ಆಯ್ತು. ಸಕ್ಕರೆ ಬಿದ್ದ ಮ್ಯಾಗ ಆಗ್ಬೇಕಂತಿತ್ತು, ಅದೇನೋ ಕೋರ್ಟಿಗೆ ಅದು ಹೋದ್ರೆ ಯಾರು ರೈತರು. ಹಿಂಗಾಗಿ ಅದು 98ಕ್ಕೆ ಪ್ರಥಮ ಚುನಾವಣೆ ಆಯ್ತು. 98ರ ಪ್ರಥಮ ಚುನಾವಣೆಯೊಳಗೆ ಅದನ್ನು MR ದೇಸಾಯಿ ಅವರು ದುರ್ನತ್ವದೊಳಗೆ ಚುನಾವಣೆ ಆಯ್ತು. ಆ ಚುನಾವಣೆಯೊಳಗೆ ಅವ್ರ ಮೆಜಾರಿಟಿ ಬಂದ ಕೇಸಿಂದ ಅವರೇ ಚೇರ್ಮನ್ ಆದರು. 98ಕ್ಕಿಂತ ಮುಂಚಿತ ಏನು ಬೋರ್ಡ್ ಬಂದಿದ್ದು ಎಲ್ಲ ಸರ್ಕಾರಿ ನಾಮಿನೇಟೆಡ್ ಬೋರ್ಡ್ ಇದ್ದು. ಅವಾಗೆಲ್ಲ ಯಾವ ಸರ್ಕಾರ ಇರೋದು ಆಯಾ ಸರ್ಕಾರಕ್ಕೆ ಇದಂತೆ. ಪ್ರಥಮವಾಗಿ ಬೋರ್ಡ್ ಇದ್ದದ್ದು ಜನತಾ ಪಕ್ಷದ ಸರ್ಕಾರ ಇತ್ತು ಜಿ ಎನ್ ಪಾಟೀಲ್ ಮಾಡಿದಾಗ. ಜಿ ಎನ್ ಪಾಟೀಲ್ ಆದ್ಮ್ಯಾಗ ಮುಂದೆ ಮನುಗುಳಿ ಗೌಡ್ರು ಬಂದಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಮುಂದೆ ಅವಾಗ ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಇದ್ದಾಗ ಅವ್ರು ಮಾಡಿದ್ದ, ಮೊಯ್ಲಿ ಬಂದ ಕೇಸಿಂದ ಕಲ್ಲುತ್ತಿ ಅವ್ರನ್ನ ಮಾಡಿದ. ಕುಮಾರ್ ಗೌಡ್ರು ಬಂದಾಗ GH ಪಾಟೀಲ್ ಮುಖ್ಯಮಂತ್ರಿ ಇದ್ದರು, ಕುಮಾರ್ ಗೌಡ್ರನ್ನ ಮಾಡಿದರು. 98 ನಂತರ ಚುನಾವಣೆ ಇಲ್ಲಿವರೆಗೆ ಇಲೆಕ್ಟೆಡ್ ಬೋರ್ಡ್ ಬಂದಾವ. ಇಲೆಕ್ಟೆಡ್ ಬೋರ್ಡ್ ಬಂದ ಮ್ಯಾಗ MR ದೇಸಾಯರ್ನ ಅದಕ್ಕೆ ಚೇರ್ಮನ್ ಮಾಡಿದ್ವಿ ನಾವು ಎಲ್ಲರೂ ಒತ್ತಟ್ಟು ಕೂಡ್ಕೊಂಡು ಕೇಸಿಂದ. ನಾಮಿನೇಟ್ ಬೋರ್ಡ್ನ ಸಹಿತ
ಕಾರ್ಖಾನೆ ಕಟ್ಟಿದಂತ BT ಪಾಟೀಲ್ರನ್ನ ಅಧ್ಯಕ್ಷ ಮಾಡಲೇ ಇಲ್ಲ. ಅದಕ್ಕೆ BT ಪಾಟೀಲ್ರು ಮಾಡಕ್ಕೆ ರಾಜಕೀಯಗಳ ಕಾರಣಗಳದು. ಅದಕ್ಕೆ ಅವ್ನು ಭಾಳ ಹೇಳ್ಕೊತ ಕೂತ್ರೆ ಸುಮ್ಮನೆ ಅವೇನು ನಮ್ಮ ಕಾಂಪ್ಲಿಕೇಶನ್ ಹಾಕೋತ ಹೋಗೋ ಬೇಡ. ಒಟ್ಟಾರೆ ಎಲ್ಲರೂ ಸಹಾಯ ಮಾಡ್ಯಾರ. ಯಾಕಂದ್ರೆ ಮನಗೂಳಿಗೌಡರು ಅವಾಗ ವಿರೋಧ ಮಾಡಿದವರು. ಮನಗೂಳಿಗೌಡರ ಬಂದು ಹೊಳೆ ಮಾತು ಅದಕ್ಕೊಂದು 2 ಕೋಟಿ ರೊಕ್ಕ ತೊಗೊಂಡು ಬಂದ್ರು ಅವ್ರು ಚೇರ್ಮನ್ ಆದಾಗ. ಅವ್ರು 2 ಕೋಟಿ ತಿಂದಿರ್ಲಕ್ಕೆ ಅವತ್ತೂ ಇವತ್ತಿನ ಗತಿ ಅದು ಇದಾಕಿಸಿದ ಫ್ಯಾಕ್ಟ್ರಿ ನಿಂದಿರುವಂಥ ಪರಿಸ್ಥಿತಿ ಇರ್ತವ. ಆ 2 ಕೋಟಿ ದುಡ್ಡು ಅಂದ್ರೆ ಅವಾಗ ಭಾಳ ದೊಡ್ಡದು. ಮತ್ತು ಈ ಕಾರ್ಖಾನೆ ಆದದ್ದು ಅವಾಗ ಒಟ್ಟು 27 ಕೋಟಿ ಒಳಗಾಗಿದೆ. ಇಡೀ 2,500 ಟನ್ನಿನ ಕಾರ್ಖಾನೆನೇ. ಇವತ್ತು ನಾವು 6,000 ಟನ್ನಿಂದ ಮಾಡಕ್ಕೆ 300 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಕತ್ತೀವಿ. 300ರಿಂದ 350 ಕೋಟಿ ರೂಪಾಯಿ. ಹಿಂಗಾಗಿ ಭಾಳ ಇಲ್ಲಿವರೆಗೆ ನಂಬರ್ 1 ಫ್ಯಾಕ್ಟ್ರಿ ಆಗೈತಿ. ಎಲ್ಲದ್ರೊಳಗೂ ಮ್ಯಾನೇಜ್ಮೆಂಟ್ನ್ಯಾಗ ಅಕೌಂಟ್ ಸೆಕ್ಷನ್ದಾಗ ಮೆಕ್ಯಾನಿಕಲ್ ಸೆಕ್ಷನ್ದಾಗ ಎಲ್ಲ ಅವಾರ್ಡ್ಗಳನ್ನು ತೊಗೊಂಡಿವಿ. 98ಕ್ಕೆ ಫಸ್ಟ್ ಎಲೆಕ್ಟೆಡ್ ಬೋರ್ಡ್. ಅದ ನಂತರ 3 ವರ್ಷಕ್ಕಿತ್ತು ಅವಾಗ. ಮುಂದೆ 2005 ನಂತರ 5 ವರ್ಷ ಆಯ್ತು. 2003 ನಂತರ 5 ವರ್ಷದ ಬೋರ್ಡ್ ಬರಾಕತ್ತಿದ್ದು. ಆ 3 ವರ್ಷದ 2 ಟರ್ಮ್ ಅವರೇ ಇದ್ರಿ ಕುಮಾರ್ ದೇಸಾಯಿ. 4ನೇ 1, 2, 3ನೇ ಬೋರ್ಡಿಗೆ ಶಶಿಕಾಂತ್ ಗೌಡ್ರು ಚೇರ್ಮನ್ ಆದರು. ಮುಂದೆ 4ನೇ ಬೋರ್ಡಿಗೆ ಕುಮಾರ್ ದೇಸಾಯಿ, ಜೈನಾಪುರ ಕುಮಾರ್ ದೇಸಾಯಿ ಅವ್ರು ಚೇರ್ಮನ್ ಆದರು. 5ನೇ ಬೋರ್ಡಿಗೆ ಮತ್ತು ಶಶಿಕಾಂತ್ ಗೌಡ್ರು ಚೇರ್ಮನ್ ಆದರು. ಈಗ 6ನೇ ಬೋರ್ಡ್ ಏನೈತೆ ಇದು ಜೈನಾಪುರ ದೇಸಾಯಿ ಮತ್ತು ಚೇರ್ಮನ್ ಆಗ್ಯಾರ. ಹಿಂಗೆ ಚುನಾವಣೆಗಳು ಹಾಕೋತ ಬಂದು ಚೇರ್ಮನ್ ಹಾಕೋತ ಬಂದರು. ಬಟ್ ಇವತ್ತು ನಾವೇನು 19 ಜೈನಾಪುರ ಕುಮಾರ್ ದೇಸಾಯಿ ಅಧ್ಯಕ್ಷತೆ ಒಳಗೆ ಏನು ನಾವು ಒಂದು ಎಕ್ಸ್ಪಾನ್ಷನ್ ತೊಗೊಂಡಿವಿ 6,000 ತೊಗೊಂಡ ಮ್ಯಾಗ ನಾವು ಮಾಡೋರಾಗ ನಮ್ಮ ಬೋರ್ಡ್ ಮುಗಿಯಾಕೆ ಬಂತು. ನಾವು ಬೋರ್ಡ್ ಮುಗಿದ ಮ್ಯಾಗ ಅದನ್ನು ಮುಂದೆ ಶಶಿಕಾಂತ್ ಗೌಡ್ರು ಬಂದು ಪ್ರಾರಂಭದ ದೌಡ್ ಮಾಡಬೇಕಾಗಿತ್ತು. ಶಶಿಕಾಂತ್ ಗೌಡರು ಕೆಲವೊಂದು ಮಾಡಿದ್ರೆ ಲಾಭ ಆಕತ್ತೇವೋ ಬಿಟ್ಟರೆ ಲಾಭ ಆಕತ್ತೇವೋ ಅಂತ ಒಂದು ಡಿಸ್ಕಷನ್ದಾಗ 1 ವರ್ಷ 2 ವರ್ಷ ಕಳೆದ್ರು. ಆ 2 ವರ್ಷ ಕಳೆದ ಮ್ಯಾಗ ಕೊರೋನಾ ಬಂತು. ಕೊರೋನಾ ಬಂದ ಮ್ಯಾಗ ಮತ್ತು ಅವರಿಗೆ ಆ ಟೈಮ್ದಾಗ ಇವ್ರು ಪ್ಲಾಂಟ್ ತೊಗೊಂಡಿದ್ರು ಕೂಡ ಇನ್ ಟೈಮ್ದಾಗ ಮಾಡೋಕ್ಕಾಗಲಿಲ್ಲ ಕೊರೋನಾದ ಗದ್ದಲ ಸಲುವಾಗಿ. ಅದು ಡಿಲೇ ಆಗಿ 5-6 ವರ್ಷ ಹೋತು. 5-6 ವರ್ಷ ಹೋದ್ರಿಂದ ಅದಕ್ಕೆ ಬಡ್ಡಿ ಇವು ಪ್ರೊಜೆಕ್ಟು ಎಲ್ಲ ಕಾಸ್ಟ್ ಹೆಚ್ಚಾಕೋತ ಹೋಗಿಸಿಂದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ತಂದಿಟ್ಟಿಗೆ. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿಸಿಂದ ಈಗ ಅದು ಎಲ್ಲಿಗೆ ಬಂದು ನಿಂತೈತಪ್ಪ ಅಂದ್ರೆ ಮಾನ್ಯ ಒಮ್ಮೆ ಬ್ಲಾಸ್ಟ್ ಆಯ್ತು. ಒಮ್ಮೆ ESP ಬಾಯ್ಲರ್ ಪಾರ್ಟ್ ಅದೊಂದು ಒಂದ್ಸಲ ಅದ್ರಾಗಲಿ ಮತ್ತೊಮ್ಮೆ ಅದನ್ನ ಏನಾರ ಮಾಡಿ ಸುಧಾರಣೆ ಮಾಡೋದು ತೊಗೊಂಡು ಕೆಸಿಂದ ಹೊಳೆ ಮಾಡಿಸಿ ಎಲ್ಲ ಮತ್ತೆ ಚಾಲೂ ಮಾಡಿದರು. 2ನೇ ಸಲವೂ ಈಗ ಅದು ಬ್ಲಾಸ್ಟ್ ಆಯ್ತು. ಈ ಬ್ಲಾಸ್ಟ್ ಆದ್ರಿಂದ ಇನ್ನು ಮುಂದೆ ಇದು ಪ್ಲಾಂಟ್ ನಡೀತೈತೋ ಇಲ್ಲೋ ಅನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತೈತಿ. ಫೈನಾನ್ಷಿಯಲಿನೂ ಭಾಳ ಅನಾನುಕೂಲಾಗಿ ಎಲ್ಲ ಕಡೆ ಕಟಬಾಕಿ ಆಗಿಬಿಟ್ಟಾವ. ಕಟಬಾಕಿ ಆದ್ರಿಂದ ನಮಗೆ ಸಾಲ ಕೊಡುವಂಥ ಪರಿಸ್ಥಿತಿ ಯಾವುದೂ ಇಲ್ಲ. ಇವತ್ತಿನ ಪರಿಸ್ಥಿತಿ ಒಳಗೆ ಸರ್ಕಾರ ನಮಗೆ ಏನಾರ ಸಹಾಯ ಮಾಡಿ ಇದನ್ನು ವರ್ಕಿಂಗ್ ಕ್ಯಾಪಿಟಲ್ ಒಂದು 100 ಕೋಟಿ ರೂಪಾಯಿ ಕೊಟ್ಟು ನಿಂದಿರ್ಸಿದ್ರೆ ಕಾರ್ಖಾನೆ ನಿಂದಿರ್ತೈತಿ. ಮತ್ತು ಆ ಕಾರ್ಖಾನೆ ನಿಂದಿರ್ಸ್ಲಾಕ ಎಲ್ಲರೂ ಕೂಡಿಸಿಂದ ಜಿಲ್ಲೆ ಎಲ್ಲ ಪಕ್ಷದ ಧುರೀಣರು ಆ ಪಕ್ಷ ಈ ಪಕ್ಷ ಅನ್ಲಾರ್ದ ಇದಕ್ಕೆ ಏನಾರ ಒಂದು ಸಹಾಯ ಮಾಡಿ ಇದನ್ನು ನಿಂದಿರ್ಸ್ಬೇಕು ಅನ್ನುವಂಥದ್ದನ್ನು ಮನೋಭಾವನೆ ಬರಬೇಕು. ಆ ಮನೋಭಾವನೆ ಜೊತೆಗೆ ಈ ರೈತರು ಅದಕ್ಕೊಂದು ಸಹಕಾರ ಕೊಟ್ಟು ಮಾಡಬೇಕು. ಮ್ಯಾನೇಜ್ಮೆಂಟು ಕೂಡ ಇದಕ್ಕೆ 2 ಗುಂಪಾಗಿ ಕೂತಾವ. ಆ 2 ಗುಂಪಿನವರು ಸಹಕಾರದಿಂದ ನಡೆಸ್ಬೇಕು. ಇದಕ್ಕೆ ಸಹಕಾರದಿಂದ ನಡೆಸ್ಕೊಂಡು ಕೆಸಿಂದ ಅದು ಏನಾರ ಮಾಡಿ ಬದುಕಿಸುವಂಥ ವಿಚಾರ ಮಾಡಬೇಕು ಅನ್ನುವಂಥದ್ದು ನನ್ನ ಕಳಕಳಿ ಐತಿ. ಯಾಕಂದ್ರೆ ನಾವು ಅಂದಿನಿಂದ ಇಂದಿನವರೆಗೂ ಆ ಕಾರ್ಖಾನೆ ಸಲುವಾಗಿ ಕಳಕಳಿಯಿಂದ ದುಡ್ಕೋತ ಬಂದೀನಿ. ನಮ್ಮ ಮುಂದೆ ಕಟ್ಟಿದ ಕಾರ್ಖಾನೆ ಇದು ಈಗ ರನ್ ಅಪ್ ಹೆಂಗಾಗ್ಯಾವ ಹಂಗೆ ನಮ್ಮದು ಇದು ಕಾರ್ಖಾನೆ ಬಂದ್ ಆಗಬಾರ್ದು ಅನ್ನುವಂಥ ನನ್ನ ಉದ್ದೇಶ ಐತಿ. ಅದಕ್ಕೆ ಇವತ್ತಿನ ದಿವಸದಾಗ ಅಲ್ಲಿ MB ಪಾಟೀಲ್ರನ್ನವ್ರು ಏನದಾರ ಈಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅದಾರ. ಮತ್ತು ಅವರು ಇದ್ರೊಳಗೆ ಕಾರ್ಖಾನೆ ಐತಿದು ಮತಕ್ಷೇತ್ರದಾಗ ಅವರು ಮುತುವರ್ಜಿ ಯಾವತ್ತು ವಹಿಸ್ಕೊತ ಬಂದಾರ. ಈಗಾದ್ರೂ ಸರ್ಕಾರ ಸಾಕಷ್ಟು ಫೈನಾನ್ಷಿಯಲಿ ಕಂಡೀಷನ್ ಚಲೋ ಇಲ್ಲ ಅಂದ್ರೂ ಕೂಡ ಏನಾದರೂ ಮಾಡಿ ಇದಕ್ಕೊಂದು ಫೈನಾನ್ಷಿಯಲಿ ಒಂದು ಎಷ್ಟಾದರೂ ಒಂದು 100 ಕೋಟಿ ಆಗಲಿಕ್ಕೆ ಒಂದು 50-60 ಕೋಟಿ ಕೊಡಿಸಿ ಈ ಕಾರ್ಖಾನೆ ಉಳಿಸುವಂಥ ಪ್ರಯತ್ನ ಅವ್ರು ಮಾಡಬೇಕು. ನಾವೆಲ್ಲರೂ ಕೂಡ ಹೋಗಿ ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡ್ಕೊಂಡಿವಿ ಅಂದ್ರೆ ಮಾಡ್ಬೋದು. ಅವರು ಮಾಡುವಂಥ ವಿಚಾರವಾದಿ ಅದಾರ, ಡೆವಲಪ್ಮೆಂಟ್ ಮೈಂಡೆಡ್ ಅದಾರ. ಯಾಕಂದ್ರೆ ನೀರಾವರಿ ಮಂತ್ರಿಯಾಗಿ ಅವ್ರು ಈ ಜಿಲ್ಲೆಗೆ ರಗಡು ಕೊಡುಗೆ ಕೊಟ್ಟಾರ. ಆಮೇಲೆ ಈಗ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ರಾಜ್ಯಕ್ಕೆ ಕೊಡುಗೆ ಕೊಡಾಕತ್ಯಾರ. ಅಂಥವ್ರ ಕೈಯಾಗಿ ಇದು ಒಂದು ಆಗೋದೇನು ದೊಡ್ಡದಲ್ಲ. ಅದ್ರ ಜೊತೆಗೆ ಶಿವಾನಂದ ಪಾಟೀಲ್ರು ಕೂಡ ಇವತ್ತು ಸಕ್ಕರೆ ಮಂತ್ರಿಗಳದಾರ. ಅವ್ರ ಕೈಯಲ್ಲಿ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಟ್ ರಗಡದಾವ. ಸಾಕಷ್ಟು ಕಾರ್ಖಾನೆಗಳಿಗೆ ಕಾಯ್ದೆಬದ್ಧವಾಗಿ ಕೊಟ್ಟಾರ. ಕಾಯ್ದೆ ಇರ್ಲಾರ್ದೂ ಎಷ್ಟೋ ಲೋನ್ಗಳನ್ನು ಕೊಟ್ಟು ಬದುಕಿಸ್ತಾರ. ಅಂಥದಕ್ಕೆ ಇವರು ಇಬ್ಬರು ಮಂತ್ರಿಗಳು ಕೂಡ್ಕೊಂಡು ಅದ್ರ ಜೊತೆಗೆ ಬಾಗಲಕೋಟೆ ಜಿಲ್ಲೆ ಮಂತ್ರಿಗಳಾದಂಥ RB ತಿಮ್ಮಾಪುರ ಸಾಹೇಬ್ರ ಸಹಾಯನೂ ತೊಗೋಬೇಕು. ಯಾಕಂದ್ರೆ ಅರ್ಧ ಪಾರ್ಟ್ ನಮ್ಮದು ಬಾಗಲಕೋಟೆ ಬರ್ತೈತಿ, ಅರ್ಧ ಪಾರ್ಟ್ ಬಿಜಾಪುರ ಜಿಲ್ಲೆ ಒಳಗೆ ಬರ್ತೈತಿ. ಅಖಂಡ ಜಿಲ್ಲೆ ಒಳಗೆ ಆದದ್ದು ಐತಿದು ಮಲ್ಟಿ ಡಿಸ್ಟಿಕ್ ಇದ್ರೊಳಗೆ ಬರ್ತೈತಿ ಪ್ಲ್ಯಾನ್ಯಾಗ. ಅದಕ್ಕೆ ಇವರು ಮಂತ್ರಿಗಳು ಒಟ್ಟರು ಕೂಡಬೇಕು. ಈ ಎಲ್ಲ ಮಂತ್ರಿಗಳ ಜೊತೆಗೆ ನಮ್ಮ ಕಾರ್ಖಾನೆ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಸಕರುಗಳು ಬರ್ತಾರೆ. JT ಪಾಟೀಲ್ ಇರ್ಬೋದು, ಅಥವಾ ಬಿದ್ದಂಥ ಆನಂದ್ ನ್ಯಾಮಗೌಡ್ರು ಇರ್ಬೋದು, ಬಾಗಲಕೋಟೆ ಮೇಟಿ ಅವ್ರು ಇರ್ಬೋದು, ಅಥವಾ ನಮ್ಮ MB ಪಾಟೀಲ್ ಇರ್ಬೋದು, ಅಥವಾ ಶಿವಾನಂದ ಪಾಟೀಲ್ MLA ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಅವ್ರು ಇರ್ಬೋದು.
ಎರಡೂ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು 7-8 ಮಂದಿ ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡಿ ಮನಸ್ಸು ಮಾಡಿದ್ರೆ ಇದು ನಮ್ಮ ಕಾರ್ಖಾನೆ ಸುಸ್ಥಿತಿಗೆ ಬರೋದು ಏನು ದೊಡ್ಡದಲ್ಲ. ಆಮೇಲೆ ಈಗ ಏನು ಅದೊಂದು ಬ್ಲಾಸ್ಟ್ ಆಗೈತಿ, ಇದು ಅರ್ಧಂಬರ್ಧ ಕೆಲಸ ಮಾಡ್ಲಾರ್ದ ಪೂರ್ತಿ ಅದನ್ನೆಲ್ಲ ಕಿತ್ತು ಕೆಸಿಂದ ತಳಸೋಸಿ ಮತ್ತು ಅದಕ್ಕೊಂದು ಹೊಸದನ್ನ ಫೌಂಡೇಶನ್ ಹಾಕ್ಕೊಂಡು ಅದನ್ನು ಸಜ್ಜು ಮಾಡಿ ಈ ಸೀಸನ್ ಪ್ರಾರಂಭ ಆಗೋದ್ರೊಳಗೆ ಒಂದಿಟ್ಟು ತಡ ಆದರೂ ಚಿಂತಿಲ್ಲ, 1 ತಿಂಗಳು ಒಪ್ಪತ್ತ ಇದೇ ಸೀಸನ್ದಾಗ ಅದನ್ನು ಮಾಡೋಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ಭಾಳ ಚಲೋ ಆಕತಿ ಅನ್ನುವಂಥ ನನ್ನ ಅನಿಸಿಕೆ. ಮತ್ತು ಇದು ಎಲ್ಲರೂ ಕೂಡ್ಕೊಂಡು ಕಿಸಿಂದ ಮಾಡಿದ್ರೆ ಭಾಳ ಒಳ್ಳೆಯದು. ಮಾಡೋಕೆ ನಮ್ದು ಏನು ಸಹಕಾರ ಕೇಳ್ತಾರೆ ಎಲ್ಲರಿಗೂ ನಾವು ಸಹಕಾರ ಕೊಡೋಕೆ ಕಾರ್ಖಾನೆ ರೈತರು ತಯಾರಿದ್ದೀವಿ ಮತ್ತು ಮ್ಯಾನೇಜ್ಮೆಂಟ್ನವರು ತಯಾರಿದ್ದೀವಿ. ಒಂದು ವೇಳೆ ಮ್ಯಾನೇಜ್ಮೆಂಟ್ನಿಂದ ಆಗಂಗಿಲ್ಲ ಅಂದ್ರೆ ಸರ್ಕಾರ ಏನಾರ ಅಡ್ಮಿನಿಸ್ಟ್ರೇಟರ್ ನೇಮಿಸ್ಕೊಂಡು ಕೇಸಿಂದ ತಾವ ಮಾಡಿ ಇದನ್ನು ಉಳಿಸ್ತಿದ್ರೆ ಅದಕ್ಕೂ ನಾವೆಲ್ಲರೂ ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ನೀವು ಸುದೀರ್ಘವಾಗಿ ಕಾರ್ಖಾನೆ ಬಗ್ಗೆ ಮಾಹಿತಿ ಕೊಟ್ರಿ, ನಿಮಗೆ ಧನ್ಯವಾದ. ನಿಮ್ಮ ಕಳಕಳಿಗೆ ನಾವು ವಿಶೇಷ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ವಿಷಯದ ಬಗ್ಗೆ ಪ್ರಾರಂಭದಿಂದ ಇಂದಿನವರೆಗೂ ಹಲವಾರು ಮಹತ್ವದ ವಿಷಯನ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಆ ಕಾರ್ಖಾನೆಗೆ ಸಂಬಂಧಪಟ್ಟ ವ್ಯಕ್ತಿಯನ್ನು ಸಂದರ್ಶನ ಮಾಡ್ತೀನಿ. ಯಾವತ್ತು ನಿಮ್ಮ ಸಹಕಾರಿಯಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮಸ್ಕಾರ. ಇದು ತೀಕ್ಷ್ಣ ಕಣ್ಣಿನ ನೋಟ.